ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈನಾ ಶುಭ ಡೈರೀಸ್. ನೀವು ನೋಡ್ತಿರ್ಬೋದು ಏನ್ ಹಿಂದೆ ಎಲ್ಲ ಗ್ರೀನ್ ಆಗಿ ಕಾಣ್ತಾ ಇದೆ ಅಂತ. ನಾವು ಬಂದಿದೀವಿ ನಮ್ಮೂರ್ಗೆ, ನಮ್ಮಮ್ಮನ ಮನೆ. ಇವತ್ತು ನಮ್ಮೂರಲ್ಲಿ ಒಂದು ಪೂಜೆ ಇತ್ತು, ಹಂಗಾಗಿ ನಾವು ಬಂದಿದ್ದು ಮನೆ ಮೇನ್ ಡೋರ್. ಇವಾಗ ಬನ್ನಿ ಒಳಗಡೆ ಹೋಗೋಣ. ನಮ್ದು ಯಾವ ಪೇಜ್ ಅಂತ ಅರ್ಜುನ ಕೇಳೋಣ ಇರು. ಅರ್ಜುನ್, ನಮ್ದು ಯೂಟ್ಯೂಬ್ ಅಲ್ಲಿ ಸಾರಿ ಏನ ಇನ್ನೊಂದ್ಸತಿ ಹೇಳು, ಮೈಕ್ ಕೇಳಿಸಲ್ಲ ಅವ್ರಿಗೆ. ಹೇಳು. ನಾನು ಶುಭ ಡೈರೀಸ್. ವೆಲ್ಕಮ್ ಟು ನಾನು ಶುಭ ಡೈರೀಸ್. ಬಂಗಾರ. ಆಯ್ತು, ಇವಾಗ ಏನು? ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ಈ ವಿಡಿಯೋದಲ್ಲಿ, ಯಾಕೆಂದ್ರೆ ನೀವು ಅವರು ನೋಡಿಲ್ಲ. ನಮ್ಮ ಅಪ್ಪಾಜಿ ಅಮ್ಮ, ಇನ್ನ ನಮ್ಮ ಅಜ್ಜಿದಿರು ಎಲ್ಲಾರನ್ನ ತೋರಿಸ್ತೀವಿ, ಬನ್ನಿ. ನೆನ್ನೆ ಎಲ್ಲ ಏನೇನ್ ಮಾಡ್ದೋ ಹೇಳ್ರಿ. ನೆನ್ನೆ ಎಲ್ಲ ಏನೇನಿತ್ತು ಪೂಜೆ? ನೆನ್ನೆ ದೇವ್ರ ಕರ್ಕೊಂಬಂದಿದ್ರು, ತಳಿಗೆ ಮಾಡಿದ್ರು, ತಡಿಯಕಾಗ್ಲಿ ತಳಿಗೆ ಮಾಡಿದ್ರು. ನಾವು ಪಾತ್ರೆ ತೊಳ್ದು ಊಟ ಮಾಡ್ದು, ಎಲ್ಲರಿಗೂ ಊಟ ಕೊಟ್ರು. ಎಲ್ಲ ಹಳ್ಳಿಗೆ ಸುತ್ತ ಹಳ್ಳಿಗೆಲ್ಲ ಊಟ ಕೊಟ್ರು. ಇಲ್ಲೂ ಮನೇಲೂ ಮಾಡಿದ್ದು ಮರಿ ಕಡ್ದು. ತಡ್ಲ ಆಮೇಲೆ ಕಲಕನ್ನ ಶೇಪ್ಟೆ ಕುಂಡ್ರಿಸಿದ್ದು, ಅದೇನೇನು ಅಳ್ಳಾಡ್ತಾ ಇಲ್ಲ. ಈಗ ಇನ್ನೇನ್ ಮಾತಾಡ್ಬೇಕವ? ಎಲ್ಲ ಸುಸೂತ್ರವಾಗಿ ನೆರವೇರ್ತಾ? ಚಾಮ ಕುಣ್ಸಿರು, ಮಣವ ಹಾಕಿರು, ಎಲ್ಲ ತಿಂದು. ಈಗ ಬೆಳಗ್ಗೆ ಹಣ್ಣು ಹಂಪಲು ತಿಂದು ಎಲ್ಲ ಇದ್ ಮಾಡಿ ಹೊಟ್ಟೆ ಬಾದಿ ಬಂದು ಕುಂತವ್ರೆ, ಎಲ್ಲ ಹೊಟ್ಟೆ ಉಟ್ಕೊಂಡು. ಇವರು ನಮ್ಮ ಅತ್ತೆ. ಹೇಳೇ ನಿಮ್ಮ ಅತ್ತೆ ಅಂತ. ಇವರು ನಮ್ಮ ಚಿಕ್ಕಮ್ಮ. ಎಲ್ಲ ಹಬ್ಬಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮ ಮನೇಲಿ ಜನ ನೋಡಿ ಗಿಜ ಗಿಜ ಅಂತ ಐತೆ. ಇವರು ನಮ್ಮ ಅಜ್ಜಿ. ಅಮ್ಮ ಮಾತಾಡ್. ಹಲೋ, ನೀ ಸಂಭ್ರಮನ ಕೇಳ್ಕೊಳವ, ಸಂಭ್ರಮ ಕೇಳ್ಕೊ. ಎಲ್ಲ ಮಕ್ಳುಗಳೆಲ್ಲ ಇದ್ದಾರೆ, ಗಲಾಟೆ ಮಾಡ್ತವೆ. ಅಲ್ಲಿ ಅಡಿಗೆ ಮಾಡ್ಬೇಕು. ಇವರು ನಮ್ಮ ಅಜ್ಜಿ. ಅಮ್ಮ ಹಿಂದೆ ಬನ್ರಿ ಹೇಳ್ತೀನಿ. ಇವರು ನಮ್ಮ ಅಜ್ಜಿ. ಇವರು ನಮ್ಮ ಅಪ್ಪರ ಅಮ್ಮ. ಇವರು ಅಮ್ಮನ ತಂಗಿ. ಇವರು ಹೇಳ್ರಿ. ಇವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಕಾಲು. ಕೆಂಪಮ್ಮ ಕೊಡಮ್ಮ. ಅಮ್ಮ ಇಟ್ಕೊಳ್ರಿ, ಮಾತಾಡ್ರಿ ಒಂದ್ ಎರಡು ಮಾತು ಏನಾದ್ರು. ಹೇಳ್ರಿ. ನಾವ್ ಯಾರು ಹೇಳ್ರಿ? ನಾನ್ ಯಾರು? ನಮ್ಮ ಅಜ್ಜಿಗೆ ಯಾಕೋ ವಾಯ್ಸ್ ಹೇಳ್ರಿ. ನಾನು ನಯನ ಮೊಮ್ಮಗಳು ಅಂತೆಲ್ಲ ಹೇಳ್ರಿ. ನಾವು ನಯನ. ಇವರು ಕೆಂಪಮ್ಮ, ನಾನು ಅವರ ಕಿರಿ ಮೊಮ್ಮಗಳು ನಯನ. ಆಮೇಲೆ ಮುಂಚೆ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ರು, ಇವಾಗ ಕಾಲು. ನೆನ್ನೆಲ್ಲ ಪೂಜೆ ಇದ್ದಿದ್ರಿಂದ ಸ್ವಲ್ಪ ಸುಸ್ತಾಗವ್ರೆ ಅವ್ರು. ಇವತ್ತು ನೆನ್ನೆಲ್ಲ ಆರಾಮಾಗಿದ್ರು, ಇವತ್ತು ಯಾಕೋ ಸ್ವಲ್ಪ ಸುಸ್ತಾಗಿದ್ದಾರೆ. ಹಂಗಾಗಿ ಈ ತರ ಕೂತಿದ್ದಾರೆ. ಅಮ್ಮ ನೀವು ಮಾತಾಡ್ತೀರಾ? ಏನ್ ಮಾತಾಡೋದು? ಏನಾರು ಮಾತಾಡ್ರಿ, ಇನ್ನು ಕುತ್ಕೊಂಡ್ರೆ ಮಾತಾಡ್ರಿ, ಕೇಳಿಸುತ್ತೆ. ನಾವು ತುರುವೇಕೆರೆ ತಾಲೂಕು ಗಂಡಸಿರ ಹೋಬಳಿ ಅವ್ರು ಮಾತಾಡ್ತಾ ಇರೋದು. ನಾವು ಡಿ ಕಲ್ಕೆರೆ ಗೌರಮ್ಮ, ಕೆ ವಿ ಶ್ರೀನಿವಾಸು, ಶುಭ ಸೊಸೆ, ಮೊಮ್ಮಕ್ಕಳು ಗಾನವಿ, ಆಮೇಲೆ ಅರ್ಜುನ್ ಗೌಡ,
ನಮ್ಮ ಕುಟುಂಬದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ತುರುವೇಕೆರೆ ತಾಲೂಕಿನವ್ರು. ಇನ್ನಮ್ಮ ನಮ್ಮಮ್ಮ ಹೂವು ಕಟ್ತಾ ಇದ್ದಾರೆ. ನಮ್ಮಮ್ಮಂಗೆ ಹೂವು ಕಟ್ಟೋದು ಅಂದ್ರೆ ತುಂಬಾ ಇಷ್ಟ, ಹಂಗಾಗಿ ಹೂವು ಕಟ್ತಾ ಇದ್ದಾರೆ. ಅದಕ್ಕೆ ನನ್ನ ಮಗ ಹೆಲ್ಪ್ ಮಾಡಕ್ ಹೋಗಿದ್ದಾನೆ, ಅವನು ಕಟ್ತಾನಂತೆ ಹೂವನ, ಹಂಗಾಗಿ ಹೆಲ್ಪ್ ಮಾಡಕ್ ಹೋಗಿದ್ದಾನೆ. ಇಲ್ಲೆಲ್ಲ ಈ ತರ ಸಡಗರ ಸಂಭ್ರಮ ಇದೆ. ಬನ್ನಿ, ಹಿಂದೆ ಅಡ್ಗೆ ಮಾಡ್ತಾ ಇದ್ದಾರೆ. ಏನ್ ಅಡ್ಗೆ ಮಾಡ್ತಿದ್ದಾರೆ? ನಾನ್ ವೆಜ್ ಅಡ್ಗೆನೆ ಮಾಡ್ತಾ ಇರೋದು, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ತರ ಅಡ್ಗೆ ಮಾಡ್ತಾ ಇದ್ದಾರೆ. ಇವತ್ ಮಂಡೆ ನಾವೇನ್ ತಿನ್ನಲ್ಲ, ಆದ್ರೆ ಮಾಡ್ತಾ ಇದೀವಿ. ಬೆಳಗ್ಗೆ ಬ್ಯಾಟಿಂಗ್ ಮಾಡೋಣ ಅಂತ ಅಡ್ಗೆ ಮಾಡ್ತಿದ್ದಾರೆ. ಅಂಕಲ್, ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಚಿಕನ್ ಮಾಡ್ತಾ ಇದ್ದಾರೆ. ಇವಾಗ ಇದು ನಾಟಿ ಕೋಳಿ ಸಾಂಬಾರು, ನಾಟಿ ಕೋಳಿ ಬಸ್ಸಾರು. ಹಳ್ಳಿಲಿ ಬಸ್ಸಾರು ಅಂದ್ರೆ ಫೇಮಸ್. ಬಸ್ಸಾರು ಅಂದ್ರೆ ಸಾಂಬಾರ್ ಸಪ್ರೇಟು, ಆಮೇಲೆ ಚಿಕನ್ ಫ್ರೈ ಸಪ್ರೇಟ್ ಮಾಡ್ತಾರೆ. ಅನ್ನ, ಮುದ್ದೆ, ಆಮೇಲೆ ಕಾಳುಗೊಜ್ಜು ಸಾಂಬಾರು, ಅದ್ರದ್ದು ಲೀವರು ಬೋಟಿ ಏನೇನು ಇರುತ್ತಲ್ಲ ಅದ್ರದ್ದು ಕಾಳುಗೊಜ್ಜು, ಏನೇನೋ. ಗೈಸ್ ಇವರೇ ಭಟ್ರು. ಇವ್ರು ಫೇಮಸ್ ಭಟ್ರು, ಬೆಂಗಳೂರಲ್ಲೆಲ್ಲ ಫೇಮಸ್ ಆಗಿ ಅಡ್ಗೆ ಮಾಡ್ತಾರೆ. ನೋಡಿ, ಯಾರಿಗಾದ್ರೂ ಬೇಕಂದ್ರೆ ನಿಮ್ ಮನೆ ಫಂಕ್ಷನ್ಗೆ ಬೇಕಾದ್ರೆ ಕಳಿಸ್ತೀವಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಅವ್ರು ತುಂಬಾ ಡಿಮ್ಯಾಂಡ್, ಬಿಸಿ ಇರ್ತಾರೆ. ಅಂಕಲ್ ನಗ್ತಾವ್ರೆ. ಅವರು ಮುಂಚೆ ಎಲ್ಲ ಇನ್ನು ಚೆನ್ನಾಗಿ ಮಾಡ್ತಿದ್ರು. ಇವರು ನಮ್ಮ ಅಮ್ಮನ ಫ್ರೆಂಡು ಪ್ರೇಮ ಆಂಟಿ ಅಂತ. ಅವ್ರು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಚಿಕನ್ ಮಾಡ್ತೀವಿ ಅಂತ ಹೋಗ್ಲಿಲ್ಲ. ಚಿಕನ್ ಮಾಡ್ತಾ ಇದೀವಿ ಅಂತಾನೆ ಉಳ್ಕೊಂಡವ್ರೆ, ಊಟ ಮಾಡ್ಕೊಂಡು ಹೋಗಕ್ಕೆ. ಆಯ್ತು, ಇದು ನಮ್ಮ ಮನೆ ಮುಂದೆ ತುಂಬಾ ಗಿಡಗಳನ್ನ ಬೆಳೆಸಿದ್ದಾರೆ ನಮ್ಮಮ್ಮ. ನೋಡಿ ಎಷ್ಟು ಗಿಡಗಳಿದೆ, ಎಲ್ಲಾ ಹೂವಿನ ಗಿಡಗಳು, ಎಲ್ಲಾ ತರ ಹೂವಿನ ಗಿಡ, ಎಲ್ಲಾ ವೆರೈಟೀಸ್ ಸಿಗುತ್ತೆ ಇಲ್ಲಿ. ನನ್ ಮಕ್ಳು ಸಮ್ಮರ್ ಹಾಲಿಡೇಸ್ ನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಇವಾಗ. ರಾಮು, ರಾಮು ಹಾಯ್ ಮಾಡು. ಇಲ್ಲಿ ರಾಮು, ರಾಮು ಹಾಯ್. ಇವನು ನಮ್ ರಾಮು. ನೋಡಿ, ಬಾಲ ಅಲ್ಲಾಡ್ಸ್ತಾ ಇದ್ದಾನೆ. ಗೈಸ್, ಅಲ್ಲೊಬ್ರು ಗಂಡ್ ನೋಡ್ಬಿಡುತ್ತೆ ಅಂತ ಅವ್ರು ಒಳಗಡೆ ಹೋದ್ರು. ಏನ್ ಮಾಡವ್ರೆ? ಮನ್ಸಲ್ಲ, ತಿಂಗಳಲ್ಲಿ ಇವ್ರು ನಮ್ ತಾತ. ಇವರ ನನ್ನ ಅಪ್ಪ, ಅವ್ರ ಹೆಸರು ಪರಮೇಶ್. ಸ್ಥಳ ಹೇಳ್ಬೇಕು ನೀವು. ಪ್ರಕಾಶ್. ಮಕ್ಳ ಹೆಸರು ಮಕ್ಳು ಶುಭ, ನಯನ. ಇವೆಲ್ಲ ಅವಲ್ಲ, ಇವ್ರನ್ನ ಎಲ್ಲ ಮಕ್ಳೇ ಅಲ್ವಾ? ಇವೆಲ್ಲ ಮಕ್ಕಳಂದ್ರೆ ಹೆಸರು ಹೇಳ್ಬೇಕು ನೀವು. ಶುಭ, ನಯನ. ಇವನು ನನ್ ಮಗ, ನನ್ ಮೊಮ್ಮಗ. ಹೆಸರು ಮಂಜುನಾಥ್. ಜೀವ. ಇವಳು ಚೂರು ಕೋತಿ ತರ ಆಡ್ತಾಳೆ. ಇವಳು ನನ್ ಮೊಮ್ಮಗಳು ಗಾನವಿ. ಅರ್ಜುನ್. ಇದೀವಿ. ನಮ್ಮೂರ್ ಬಂದ್ಬಿಟ್ಟು ಹಾಸನ ಹತ್ರ ಒಂದು ಹಳ್ಳಿ. ನಮ್ಮ ಮನೇಲಿ ಮೊನ್ನೆ ಎಲ್ಲ ದೇವ್ರ ಕಾರ್ಯ ಇದ್ದಿದ್ರಿಂದ ನಾವು ಎಲ್ಲ ನೆನ್ನೆ ತುಂಬಾ ಬ್ಯುಸಿ ಆಗಿದ್ವಿ. ನೆಂಟರುಗಳೆಲ್ಲ ಇದ್ರು, ಅವ್ರನ್ನೆಲ್ಲ ಕಳ್ಸೋಣ ಅಂದ್ಬಿಟ್ಟು ಇವಾಗ ಅಡ್ಗೆ ಮಾಡ್ತಾ ಇದ್ದಾರೆ. ಎಲ್ಲಾ ನೆಂಟರೆಲ್ಲ ಇದೀವಿ. ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಅಡುಗೆ ಮಾಡೋಣ ಅಂತ ಮಾಡ್ತಿದ್ದಾರೆ ಭಟ್ರು. ಏನೋ ಒಂಥರ ಖುಷಿ ಆಗ್ತೈತೆ ನಮಗೆ. ಇಲ್ಲೆಲ್ಲ ಊರಲ್ಲೆಲ್ಲ ಇರೋದು, ಬೆಂಗಳೂರಲ್ಲೆಲ್ಲ ನಮ್ಗೆ ಈ ಥರ ಎಂಜಾಯ್ಮೆಂಟ್ ಎಲ್ಲ ಸಿಗಲ್ಲ. ಆಮೇಲೆ ಹಳ್ಳಿದು ಒಂದು ವಾತಾವರಣನೇ ಒಂಥರ ಚಂದ ಅಲ್ವಾ? ಹಂಗಾಗಿ ನಾವು ಇಲ್ಲಿದ್ದೀವಿ. ಬೆಂಗಳೂರಿಗೆ ಬರೋಕ್ಕೆ ಮನ್ಸಾಗ್ತಾ ಇಲ್ಲ, ಹಂಗಾಗಿ ಇಲ್ಲೇ ಇದ್ದೀವಿ. ಅದರಲ್ಲೂ ನಮ್ಮ ಮನೆ ಮುಂದೆ ಎಲ್ಲ ತುಂಬ ಈ ಥರ ನಮ್ಮ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಒಂಥರ ತುಂಬ ನಮ್ಗೆ ಇಷ್ಟ ಆಗುತ್ತೆ ಊರಿಗೆ ಬಂದರೆ. ಹುಡುಗರುಗಳು ತಿರುಗಬೇಕಪ್ಪ, ನಮಗೆ ಇಟ್ಕೊಳಕ್ ಕೊಟ್ಬಿಟ್ಟು ಶಕ್ತಿ ನಿಮಗೆ ಜಾಸ್ತಿ ಇರುತ್ತೆ. ಆ ಕಡೆ ತಿರುಗಿ ಇವಾಗ ಹೆಂಗ್ ತಿರುಗೋದು ನಾವು ಕಲ್ತೇ ಇಲ್ಲ.
ಇವರು ನಮ್ಮ ಊರಿಗೆ ಗುಡಿಗೌಡ್ರ ಮಗ. ದಯಮಾಡಿ ಮನೆ ಕೆಲ್ಸಕ್ಕೆ ಹಾಕ್ಬಿಟ್ಟು ಕೊನೆಗೆ 2 ದಿನದಿಂದ ಊಟ ಇಲ್ಲ ಆದ್ರೆ ಎಲ್ಲ ತಿಂದು ಹೋದ್ರು ತಿರುಗ್ತಾ ಇದೀನಿ. ಚೆನ್ನಾಗಿ ಊರಲ್ಲಿ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿ ದೇವ್ರದ್ದು ಕಾರ್ಯ ಎಲ್ಲ ಮಾಡಿಸ್ತಾ ಇದ್ದಾರೆ. ಕೆಳಗೆ ಗಂಟು ಬರ್ಸ್ಬಿಟ್ಟಿದ್ದಾರೆ. ಶನಿ ಈಗ ಶನಿ ಇವಾಗ ಶನಿ ಎನರ್ಜಿ ಎಲ್ಲ ಇಲ್ಲೇ 50 ಡೌನ್ ಆಗ್ತಿದೆ. ಜನಕ್ಕೆ ಮುದ್ದೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಮುದ್ದೆ ತಿರುತ್ತಿರೋದ್ರಲ್ಲೇ ತುಂಬಾ ಈಸಿ, ಆತರ ಏನು ತಿಳ್ಕೊಬಿಡಿ ಫ್ರೆಂಡ್ಸ್, ಆಮೇಲೆ ಭಯ ಪಡ್ಬೇಡಿ. ಇವ್ರು ಇಟ್ಕೊಂಡ್ರೆ ನೋಡಿದ್ರೆ ಜನಕ್ಕೆ ಹಂಗೆ ಅನ್ನಿಸ್ತಾ ಇದೆ. ಇವ್ರು ಏನೋ ಸಿಂಹ ಆತರ ಇಟ್ಕೊಬಿಟ್ಟಿದ್ದಾರೆ ಇಲ್ಲಿ, ಆದ್ರೆ ಇಲ್ಲಿ ಏನು ಇಲ್ಲ. ಸರಿ ಆಯ್ತು ಬಿಡೋದಾ? ಬಿಟ್ರೆ ನನ್ ಕಾಮ್ಯಾಗ ಬೀಳೋದು ಮುಂದೆ. ತಡಿ ಮಗ ತಡಿ ತಡಿ ನಮ್ ಭಟ್ರು ಮಾಹಿತಿ ನೀವು ಕೊಡ್ಬೇಕು. ಕೊನೆಗೂ ಗರಿ ಗರಿ ಮುದ್ದೆಯನ್ನು ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇರ್ಬೇಕಲ್ವಾ? ಬಾರಿಸ್ತಾವ್ರು ಇನ್ನ ಚಿಕನ್ ಬೇಯಕ್ಕೆ ಇಲ್ಲ. ಇನ್ನ ಮುದ್ದೆ ಕಾರ್ಯಕ್ರಮ ಕೊನೆ ಹಂತದಲ್ಲಿದೆ ಸ್ನೇಹಿತರೆ. ಈಗ ಹಾಸನ ಸ್ಟೈಲಿನಲ್ಲಿ ಮುದ್ದೆ ಮಾಡುವ ವಿಧಾನದಲ್ಲಿ ಕೊನೆ ಹಂತದಲ್ಲಿ ಇದೀವಿ. ಮುದ್ದೆ ಕಲರ್ ನೋಡಿ, ಮುದ್ದೆ ಯಾವ ತರ ಇದೆ, ಒಂಚೂರು ಗಂಟಿಲ್ಲ. ಯಾರು ಬೇಕಾದ್ರು ಮಾಡ್ಬೋದು, ಯಾರು ಬೇಕಾದ್ರು ತಿನ್ಬೋದು. ಇದ್ರೆ ಎಣ್ಣೆ ಹಾಕೋಬಹುದು. ಆದ್ರೆ ನಂದಿನಿ ತುಪ್ಪನೇ ಬಳಸ್ಬೇಕು ಅಂತ ಹೇಳ್ತೀವಿ, ಯಾಕೆಂದ್ರೆ ಶೈನಿಂಗ್ ಬರುತ್ತೆ. ಆದ್ರೆ ತಿರುವಾದ ಮಾತ್ರ ಮರಿಬೇಡಿ. ನಂದಿನಿ ತುಪ್ಪ ಹೇಳ್ದು ಅಂದಿದ ತಕ್ಷಣ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇವಾಗ ನೋಡಿ ಮುದ್ದೆ ರೆಡಿ ಆಗಿದೆ. ಇವಾಗ ಚೀಲ ತಗೊಂಡಿದೀವಿ ಅಂತ ಅನ್ಕೋಬೇಡಿ. ಚೀಲ ಏನು ತಗೊಂಡಿದೀವಿ ಅಂತಂದ್ರೆ ಸ್ವಲ್ಪ ಬಿಸಿ ಇರುತ್ತೆ, ಆಮೇಲೆ ನೀಟಾಗಿ ಗಂಟಿಲ್ದಂಗೆ ಈ ತರ ಮಾಡ್ಬೋದು. ಆಮೇಲೆ ಈ ತರ ಮಾಡಿ ಕ್ಲೀನಾಗಿ ಇಷ್ಟಿಷ್ಟು ಸೈಜಲ್ಲಿ ಈ ಥರ ಹಾಕಬೇಕು. ಈ ಚೀಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಚೀಲ. ಈ ಥರ ಮಾಡಿದ್ರೆ ಗಂಟೆಲ್ಲ ಇದ್ರೆ ಹೋಗುತ್ತೆ. ಬರೀ ಕೈಯಲ್ಲಿ ಮಾಡೋಕ್ಕೆ ಹೋದರೆ ಕೈ ಸುಡುತ್ತೆ ಅಷ್ಟೇ. ಇವಾಗ ಫೈನಲಿ ಅಡುಗೆ ಎಲ್ಲ ರೆಡಿಯಾಗಿ ಊಟ ಮಾಡ್ತಾ ಇದ್ದಾರೆ. ಟೇಸ್ಟ್ ಎಲ್ಲ ಹೆಂಗಿದೆ ಕೇಳೋಣ. ಅಡುಗೆ ಎಲ್ಲ ಚೆನ್ನಾಗೈತಪ್ಪ. ಮೊಸರನ್ನ ತಿಂತಾ ಇದೆಯಾ? ನೀನು ಕೇಳಿದ್ರೆ ಯೂಸ್ ಇಲ್ಲ. ಅಂಕಲ್ ಊಟ ಎಲ್ಲ ಚೆನ್ನಾಗೈತಾ? ಭಟ್ರನ್ನ ಕಳಿಸ್ಬೋದಾ ಬೆಂಗಳೂರಿಗೆ? ನೀಟಾಗಿ ಮಾಡ್ತಾವ್ರಾ? ಇವರು ಹೊಸ ಭಟ್ರು, ಇವ್ರು ಹೆಡ್ ಕುಕ್ಕು, ಇವರು ಅವರ ಅಸಿಸ್ಟೆಂಟು. ಕಾಳ್ಗೋ ಸೂಪರ್ ಆಗೈತಾ? ನಯನಾ ಮೇಡಮ್ ಆಯಿತು, ಊಟ ಮಾಡಿ. ಇವತ್ತಿನ ವಿಡಿಯೋ ಹೀಗಿತ್ತು. ಇವತ್ತು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಟೈಮು ಆಗಿದೆ, ನಿದ್ದೆನೂ ಬರ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.